ಈ ವಿಡಿಯೋದಲ್ಲಿ ಯುಪಿಎಸ್ಸಿ ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಸಂಪೂರ್ಣ ಯುಪಿಎಸ್ಸಿ ಪುಸ್ತಕ ಪಟ್ಟಿಯನ್ನು ವಿಶೇಷವಾಗಿ ಮೈಕ್ರೋ ಸಬ್ಜೆಕ್ಟ್ಸ್ ಇಂದ ಮ್ಯಾಕ್ರೋ ಸಬ್ಜೆಕ್ಟ್ಸ್ ವರೆಗೂ ಎಲ್ಲ ಸಿಲೆಬಸ್ಗೆ ಯಾವ್ಯಾವ ಬುಕ್ಸ್ ಬೇಕೆಂದು ವಿವರವಾಗಿ ನೋಡೋಣ. ಫಸ್ಟ್ ಒನ್ ಪೊಲಿಟಿ ಪ್ರಿಲಿಮ್ಸ್ಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಟ್ ವರ್ಕ್ NCERT, ಪೊಲಿಟಿಕಲ್ ಥಿಯರಿ NCERT ಮತ್ತು ಲಕ್ಷ್ಮೀಕಾಂತ್. ಈ 3 ಬುಕ್ಸು ಇಂಪಾರ್ಟೆಂಟೇ. ಎಸ್ಪೆಷಲಿ ಈ 2 ಬುಕ್ಸು ಕಾನ್ಸೆಪ್ಚುಯಲ್ ಕ್ಲಾರಿಟಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಲಕ್ಷ್ಮೀಕಾಂತ್ ನಿಮ್ಗೆ ಗೊತ್ತೇ ಇದೆ, ಪ್ರತಿಯೊಂದು ಟಾಪರು ಇದನ್ನ ರೆಫರ್ ಮಾಡ್ತಾರೆ. ಇದನ್ನ ಮಲ್ಟಿಪಲ್ ಟೈಮ್ಸ್ ರಿವೈಸ್ ಮಾಡಬೇಕಾಗುತ್ತೆ. ಮೇನ್ಸ್ ಸ್ಪೆಸಿಫಿಕ್ ನೋಡೋದಾದ್ರೆ ಆತಿಶ್ ಮಥುರ್ ಸರ್ ಮ್ಯಾಗ್ನಾ ಕಾರ್ಟಾ ಮೇನ್ಸ್ ಎಂದು ಟೆಲಿಗ್ರಾಮ್ ಅಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ತಾರೆ. ಇವು ಮೇನ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಯೂಟ್ಯೂಬ್ ಅಲ್ಲಿ ಮೇನ್ಸ್ಗಾಗಿ ಅವರು ಫ್ರೀ ಲೆಕ್ಚರ್ಸ್ ಕೂಡ ಮಾಡಿದ್ದಾರೆ, ಅವನ್ನು ಕೂಡ ನೋಡಬಹುದು. ಸೆಕೆಂಡ್ ಒನ್ ಎಕಾನಮಿ ಪ್ರಿಲಿಮ್ಸ್ಗೆ ವಿವೇಕ್ ಸಿಂಗ್ ಬುಕ್ ರೆಫರ್ ಮಾಡಬಹುದು. ಪ್ರಿಲಿಮ್ಸ್ಗೆ 1 ಮಂತ್ ಇರುವಾಗ ಎಕೋ 550 ಅಂತ ವಿವೇಕ್ ಸಿಂಗ್ ಸರ್ ಅವರು ಅವರ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಬಿಡ್ತಾರೆ. ಇದರಲ್ಲಿ MCQ ಕ್ವಶನ್ಸ್ ಮತ್ತು ಸೊಲ್ಯೂಷನ್ಸ್ 2 ಇರುತ್ತೆ. ಇದನ್ನು ಕಂಪ್ಲೀಟ್ ಮಾಡಿದರೆ ಸ್ಟ್ಯಾಟಿಕ್ ಮತ್ತು ಕರೆಂಟ್ ಅಫೇರ್ಸ್ ಕೂಡ ಕವರ್ ಆಗುತ್ತೆ. ಮತ್ತೆ ಎಕಾನಮಿಗೆ ಮೈನ್ಸ್ ಸ್ಪೆಸಿಫಿಕ್ ನೋಡೋದಾದ್ರೆ ಸಾರಥಿ IAS ಮೆಟೀರಿಯಲ್ ಚೆನ್ನಾಗಿದೆ. ಥರ್ಡ್ ಒನ್ ಹಿಸ್ಟ್ರಿ ಪ್ರಿಲಿಮ್ಸ್ಗೆ ಏನ್ಷಿಯಂಟ್ ಅಂಡ್ ಮಿಡಿವಲ್ಗೆ ಓಲ್ಡ್ NCERTs ಇಲ್ಲ ತಮಿಳುನಾಡು ಸ್ಟೇಟ್ ಬುಕ್ಸ್ ನ ರೆಫರ್ ಮಾಡಬಹುದು. ಮಾಡರ್ನ್ ಹಿಸ್ಟ್ರಿಗೆ ಸ್ಪೆಕ್ಟ್ರಮ್ ನ ರೆಫರ್ ಮಾಡಬೇಕು. ಆರ್ಟ್ ಅಂಡ್ ಕಲ್ಚರ್ಗೆ ನಿತಿನ್ ಸಿಂಘಾನಿಯಾ ಅಲ್ಲಿ ಸೆಲೆಕ್ಟೆಡ್ ಚಾಪ್ಟರ್ಸ್ ನ ಓದಬೇಕು. ಆರ್ಟ್ ಅಂಡ್ ಕಲ್ಚರ್ಗೆ ನಿತಿನ್ ಸಿಂಘಾನಿಯಾ ತುಂಬಾ ಬಲ್ಕಿ ಆಗುತ್ತೆ. ಇದು ಕಂಪ್ಲೀಟ್ ಬುಕ್ ಓದೋ ಅವಶ್ಯಕತೆ ಇಲ್ಲ, ಇದರಲ್ಲಿ ಸೆಲೆಕ್ಟಿವ್ ಚಾಪ್ಟರ್ಸ್ ಮಾತ್ರ ಓದಬೇಕು. ಮತ್ತೆ ಹಿಸ್ಟ್ರಿಗೆ ಮೇನ್ ಸ್ಪೆಸಿಫಿಕ್ ನೋಡೋದಾದ್ರೆ ಮಾಡರ್ನ್ ಹಿಸ್ಟ್ರಿಗೆ ಸ್ಪೆಕ್ಟ್ರಮ್ ರೆಫರ್ ಮಾಡಬಹುದು. ವರ್ಲ್ಡ್ ಹಿಸ್ಟ್ರಿಗೆ PW ಅವರ ಓನ್ಲಿ IAS ಪ್ರಹಾರ್ ಅಂತ ಇದೆ, ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ಫೋರ್ತ್ ಒನ್ ಜಿಯೋಗ್ರಫಿ ಪ್ರಿಲಿಮ್ಸ್ಗೆ ಕ್ಲಾಸ್ 11 and 12th NCERT 4 ಬುಕ್ಸ್ ಇದಾವೆ. ಈ 4 ಬುಕ್ಸು ಮತ್ತು GC ಲಿಯಾಂಗ್ ಇವೆರಡೂ ಓದಬೇಕು. NCERT 4 ಬುಕ್ಸ್ ಅಲ್ಲಿ ಕೆಲವೊಂದು ಕಾನ್ಸೆಪ್ಟ್ಸ್ ತುಂಬಾ ಡೆಪ್ತ್ ಆಗಿಲ್ಲ, ಅವನ್ನ GC ಲಿಯಾಂಗ್ ಅಲ್ಲಿ ಕವರ್ ಮಾಡಬೇಕಾಗುತ್ತೆ. ಮತ್ತೆ ಜಿಯೋಗ್ರಫಿಗೆ ಅಮಿತ್ ಸೇನ್ಗುಪ್ತಾ ಸರ್ ಅವರ ವಿಡಿಯೋಸ್ ನೋಡಬಹುದು, ಯೂಟ್ಯೂಬ್ ಅಲ್ಲಿ ಇವು ಫ್ರೀ ಆಗಿ ಅವೈಲಬಲ್ ಇದೆ. ಮತ್ತೆ ಮ್ಯಾಪ್ಸ್ಗೋಸ್ಕರ ಆಕ್ಸ್ಫರ್ಡ್ ಸ್ಟೂಡೆಂಟ್ ಅಟ್ಲಾಸ್ ಮತ್ತು ಗೂಗಲ್ ಮ್ಯಾಪ್ಸ್ ನ ಕೂಡ ಯೂಸ್ ಮಾಡಬಹುದು. ಫಿಫ್ತ್ ಒನ್ ಎನ್ವಿರಾನ್ಮೆಂಟ್ಗೆ PMF IAS ಬುಕ್ ತುಂಬಾ ಚೆನ್ನಾಗಿದೆ. ಸಿಕ್ಸ್ ಒನ್ ಸೈನ್ಸ್ ಅಂಡ್ ಟೆಕ್ ಕ್ವಶನ್ಸ್ ತುಂಬಾ ಕರೆಂಟ್ ಅಫೇರ್ಸ್ ಕ್ವಶನ್ಸೇ ಬರುತ್ತೆ. ಆದ್ರಿಂದ ವಿಷನ್ IAS ಮಂತ್ಲಿ ಮ್ಯಾಗಝಿನ್ ನ ರೆಫರ್ ಮಾಡಬಹುದು. ಮತ್ತೆ PYQ ಅನಾಲಿಸಿಸ್ ಕೂಡ ನೋಡಬಹುದು. ಸೆವೆಂತ್ ಒನ್ ಇಂಟರ್ನಲ್ ಸೆಕ್ಯೂರಿಟಿ ಅಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಇದಕ್ಕೆ ವಿಷನ್ IAS ಮೈನ್ಸ್ 365 ಮತ್ತು ವಿಷನ್ IAS ವ್ಯಾಲ್ಯೂ ಆಡೆಡ್ ಮೆಟೀರಿಯಲ್ ಕೂಡ ಓದಬಹುದು. ಏಯ್ತ್ ಒನ್ ಸೊಸೈಟಿ ಅಂಡ್ ಸೋಷಿಯಲ್ ಜಸ್ಟಿಸ್. ಇದಕ್ಕೆ ವಿಷನ್ IAS ವ್ಯಾಲ್ಯೂ ಆಡೆಡ್ ಮೆಟೀರಿಯಲ್ ಅಂಡ್ ಕರೆಂಟ್ ಅಫೇರ್ಸ್ ಓದಿದ್ರೆ ಸಫಿಷಿಯಂಟ್ ಆಗುತ್ತೆ. ನೈನ್ತ್ ಒನ್ ಗವರ್ನೆನ್ಸ್ಗೆ ವಿಷನ್ IAS ಮೈನ್ಸ್ 365 ಅಲ್ಲಿ ಕವರ್ ಮಾಡಬಹುದು. 10th ಒನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೂಡ ವಿಷನ್ IAS ಮೈನ್ಸ್ 365 ಅಲ್ಲಿ ಕವರ್ ಮಾಡಬಹುದು. 11th ಒನ್ ಎಥಿಕ್ಸ್ಗೆ ಸಾರಥಿ IAS ಮೆಟೀರಿಯಲ್ ಇಲ್ಲ ಫಾರಂ IAS ರೆಡ್ ಬುಕ್ ನ ಓದಬಹುದು. ಈ 2 ಮೆಟೀರಿಯಲ್ ಚೆನ್ನಾಗಿದೆ, ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. 12th ಒನ್ ಕರೆಂಟ್ ಅಫೇರ್ಸ್ಗೆ ವಿಷನ್ IAS ಮಂತ್ಲಿ ಮ್ಯಾಗಝಿನ್ಸ್ ಕವರ್ ಮಾಡಿದ್ರೆ ಎಲ್ಲ ಕವರ್ ಆಗುತ್ತೆ. ಮತ್ತು ಹಿಂದೂ ನ್ಯೂಸ್ ಪೇಪರ್ನ ಡೈಲಿ ಓದಬೇಕು. ಮತ್ತೆ ಏನಾದರೂ ಕೆಲಸ ಮಾಡಿಕೊಂಡು ಓದಬೇಕಂದ್ರೆ 3 ಥಿಂಗ್ಸ್ ಪಾಡ್ಕಾಸ್ಟ್ ಅಂತ ಇಂಡಿಯನ್ ಎಕ್ಸ್ಪ್ರೆಸ್ ನ್ಯೂಸ್ ಪೇಪರ್ ಅವರು ಅವರ ವೆಬ್ಸೈಟ್ ಅಲ್ಲಿ ಪಾಡ್ಕಾಸ್ಟ್ ಅಪ್ಲೋಡ್ ಮಾಡ್ತಾರೆ. ಇದನ್ನ ಅವರು ಪ್ರೀವಿಯಸ್ ಡೇ ಅಲ್ಲಿ ನಡೆದ 3 ಇಂಪಾರ್ಟೆಂಟ್ ಥಿಂಗ್ಸ್ ನ ಡೀಟೈಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದನ್ನು ಕೇಳಿಸ್ಕೊಳ್ಳೋದ್ರಿಂದ UPSCಗೆ ತುಂಬಾ ಹೆಲ್ಪ್ ಆಗುತ್ತೆ. ಐ ಹೋಪ್ ಯು ಫೌಂಡ್ ದಿಸ್ ವಿಡಿಯೋ ಇನ್ಫಾರ್ಮೇಟಿವ್. ಈ ರೀತಿ ವಿಡಿಯೋಸ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಸಿ ಇನ್ ದ ನೆಕ್ಸ್ಟ್ ಒನ್.